ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣದಲ್ಲಿ ಏನು ವಿವಿಧ ಸಂಸ್ಥೆಗಳು ಬರ್ತಾವೆ ಆ ಸಂಸ್ಥೆಗಳ ಮೇಲೆ ಕ್ಲಾಸಲ್ಲಿ ನಾನೊಂದು ತರಗತಿ ಮಾಡಿದ್ದೀನಿ. ಅದು ಪಾರ್ಟ್ 1 ಆಗಿರ್ತೈತಿ. ಇವಾಗ ಅದರ ಮುಂದುವರೆದಂಥ ಭಾಗವಾದಂತಹ ಪಾರ್ಟ್ 2 ಆಗಿ ಈ ಒಂದು ತರಗತಿಯನ್ನು ಮಾಡ್ತಾಯಿದ್ದೀನಿ. ಯಾರೆಲ್ಲ ದೈಹಿಕ ಶಿಕ್ಷಕರೊಂದು ನೇಮಕಾತಿಗೆ ಪೂರ್ವ ಸಿದ್ಧತೆ ಮಾಡ್ಕೊಳ್ತಾ ಇದ್ರು ಅವರು ಈ ತರಗತಿಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. 4 ಸಂಸ್ಥೆಗಳ ಬಗ್ಗೆ ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಅವು ಯಾವ್ಯಾವು ಅಂತಂದರೆ ಒಂದ್ಸರಿ ನೋಡೋಣ. NDS ಇದು 1954ರಲ್ಲಿ ಸ್ಥಾಪನೆ ಆಗ್ತೈತೆ. ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ದೀವಿ. ಹಾಗೆ NCC ಇದು 1948ರಲ್ಲಿ ಸ್ಥಾಪನೆ ಆಗ್ತೈತೆ. ಇದ್ರ ಬಗ್ಗೆಯೂ ಕೂಡ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ದೀವಿ. ಅದೇ ರೀತಿ ಭಾರತ ಸೇವಾದಳ ಹಾಗೂ ಸ್ಕೌಟ್ ಆ್ಯಂಡ್ ಗೈಡ್ಸ್ ಇಷ್ಟು ವಿಷಯಗಳ ಬಗ್ಗೆ ಸಂಕ್ಷಿಪ್ತವಾಗಿ ಕ್ಲಾಸಲ್ಲಿ ತಿಳ್ಕೊಂಡಿದ್ದೀವಿ. ಯಾರ ತರಗತಿ ನೋಡ್ಕೊಂಡಿರುವ ಒಂದ್ಸರಿ ಆ ತರಗತಿ ನೋಡಿಕೊಂಡು ಆಮೇಲೆ ಈ ತರಗತಿಯನ್ನು ವೀಕ್ಷಿಸಿ. ಏಕೆಂದರೆ ಆ ಪಾರ್ಟ್ 1 ಆಗಿ ಅದು ನಾನು ಮಾಡಿದ್ದೀನಿ. ಅದರದ್ದು ಕಂಟಿನ್ಯೂಟಿ ವಿಡಿಯೋ ಇದಾಗಿರ್ತೈತೆ. ಅದಕ್ಕೋಸ್ಕರ ಅದು ನೋಡ್ಕೊಂಡು ಇದನ್ನು ನೋಡ್ಕೊಳ್ಳಿ, ನಿಮಗೆ ವಿಷಯ ಸುಲಭ ಆಗ್ತೈತೆ. NSS ನ್ಯಾಷನಲ್ ಸರ್ವಿಸ್ ಸ್ಕೀಮ್, ರಾಷ್ಟ್ರೀಯ ಸೇವಾ ಯೋಜನೆ. ಇದ್ರ ಬಗ್ಗೆ ತಿಳ್ಕೊಳ್ಳೋಣ. 1959ರ ಡಾಕ್ಟರ್ CD ದೇಶ್ಮುಖ್ ಸಮಿತಿ, 1960ರ ಪ್ರೊಫೆಸರ್ KG ಸೈಯುದ್ದೀನ್ ಸಮಿತಿ, 1967ರ ಶಿಕ್ಷಣ ಮಂತ್ರಿಗಳ ಹಾಗೂ ವಿದ್ಯಾರ್ಥಿಗಳ ಸಮಾವೇಶ, 1968ರಲ್ಲಿ ವಿಶ್ವವಿದ್ಯಾಲಯಗಳ ಕುಲಪತಿಗಳ ಸಮಾವೇಶ ಮುಂತಾದವುಗಳ ಒಂದು ಶಿಫಾರಸಿನ ಮೇರೆಗೆ 1969ರಲ್ಲಿ ಅಂದಿನ ಕೇಂದ್ರ ಶಿಕ್ಷಣ ಮಂತ್ರಿಗಳಾದಂತಹ ಡಾಕ್ಟರ್ VKRV ರಾವ್ ಅವರಿಂದ ರಾಷ್ಟ್ರೀಯ ಸೇವಾ ಯೋಜನೆಯನ್ನು ಉದ್ಘಾಟನೆಗೊಂಡಿರ್ತೈತೆ. 1986ರ ರಾಷ್ಟ್ರೀಯ ನವ ಶಿಕ್ಷಣ ನೀತಿಯು ರಾಷ್ಟ್ರೀಯ ಸೇವಾ ಯೋಜನೆಗೆ ಬಹಳ ಮಹತ್ವವನ್ನು ನೀಡ್ತೈತೆ. ಕಾಲೇಜಿನಲ್ಲಿ ಓದುವ ವಿದ್ಯಾರ್ಥಿಗಳು NSS, NCC ಅಥವಾ ಕ್ರೀಡೆ ಇವುಗಳಲ್ಲಿ ಒಂದರಲ್ಲಾದರೂ ಇರಬೇಕು, ಸಕ್ರಿಯವಾಗಿ ಭಾಗವಹಿಸಬೇಕು ಅಂತೇಳಿ ಏನು ಮಾಡ್ತೈತೆ ಸಲಹೆ ನೀಡ್ತೈತೆ. ಹಾಗಾದರೆ ಇಲ್ಲಿ NSS ಸ್ಥಾಪಕ ಯಾರು ಅಂತೇಳಿ ಕೇಳ್ತಾರೆ. NSS ಸ್ಥಾಪನೆ ಅಥವಾ ಉದ್ಘಾಟನೆ ಯಾರಿಂದ ಕೊಡ್ತಂದರೆ ಡಾಕ್ಟರ್ VKRV ರಾವ್ ಅವರಿಂದ ಏನು ಮಾಡ್ತೈತೆ ಉದ್ಘಾಟನೆಗೊಳ್ತೈತೆ. ಈಗ ಭಾರತೀಯಂ, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು 1889 ನವೆಂಬರ್ 14ರಂದು ಏನು ಮಾಡ್ತಾರೆ ಜನಿಸ್ತಾರೆ. ಅವರ ಜನ್ಮದಿನವನ್ನು ಏನು ಮಾಡಲಾಯಿತು ದೆಹಲಿಯಲ್ಲಿ ಅದ್ಧೂರಿಯಾಗಿ ಆಚರಿಸುವ ಅಂದಿನ ಅಪೂರ್ವ ಸಂದರ್ಭವನ್ನು ವಿಶೇಷ ರೀತಿಯಲ್ಲಿ ಆಚರಿಸುವ ಉದ್ದೇಶದಿಂದ ಸರ್ಕಾರವು ರಾಷ್ಟ್ರ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯ ಮಾಡುತ್ತಿರುವ ಪ್ರತಿಭಾವಂತ ದೈಹಿಕ ಶಿಕ್ಷಕರು ಹಾಗೂ ಸಾವಿರಾರು ಮಕ್ಕಳಿಗೆ ಭಾರತೀಯ ಪರಂಪರೆಯನ್ನು ಪ್ರತಿಬಿಂಬಿಸುವ ಶಾರೀರಿಕ ಚಟುವಟಿಕೆಗಳಂತಹ ಲೆಜಿಮ್ಸ್, ಮಲ್ಲಕಂಬ, ಯೋಗಾಸನ, ಸೂರ್ಯ ನಮಸ್ಕಾರ, ಪಿರಾಮಿಡ್, ಜಿಮ್ನಾಸ್ಟಿಕ್ ಹಾಗೂ ಹಗುರವಾದ ಉಪಕರಣಗಳ ಮೇಲೆ ಏನು ಮಾಡಲಾಯಿತು 6 ತಿಂಗಳವರೆಗೆ ತರಬೇತಿಯನ್ನು ನೀಡಿ ಒಂದು ನೂತನ ಮಹಾನ್ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿ ಅದಕ್ಕೆ ಏನಂದರೆ ಭಾರತೀಯಂ ಅಂತೇಳಿ ಹೆಸರನ್ನು ಇಡ್ತಾರೆ ಅವರು. ಅಂದಿನ ಪ್ರಧಾನ ಮಂತ್ರಿಗಳಾದಂತಹ ರಾಜೀವ್ ಗಾಂಧೀಜಿಯವರ ಉಪಸ್ಥಿತಿಯಲ್ಲಿ ನೆಹರು ಅವರು ಏನು ಮಾಡ್ತಾರೆ ಕ್ರೀಡಾಂಗಣದಲ್ಲಿ ಪ್ರದರ್ಶನ ಕೂಡ ಮಾಡ್ತಾರೆ. ಅದಕ್ಕೇನಂತೀವಿ ಭಾರತೀಯಂ ಅಂತೇಳಿ ಕರಿತೀವಿ. ರೆಡ್ ಕ್ರಾಸ್ ಸಂಸ್ಥೆ ನೋಡ್ರಿ. ರೆಡ್ ಕ್ರಾಸ್ ಎಂದರೆ ಯಾವ ಜಾತಿ, ಮತ, ಪಂಥ, ಭೇದ ಭಾವ ಎನಿಸದೆ ನೆರವು ನೀಡಬೇಕೆಂಬ ಮಹದಾಶೆಯನ್ನು ಹೊಂದಿರುವಂತಹ ಶಕ್ತಿಯುತವಾದಂಥ ಒಂದು ಸಂಸ್ಥೆ ಅಂತೀವಿ ರೆಡ್ ಕ್ರಾಸ್ ಅಂತೇಳಿ ಕರಿತೀವಿ. 1859ರಲ್ಲಿ JH ಹುನೈಟ್ ರವರು ಈ ಸಂಸ್ಥೆ ಏನು ಮಾಡ್ತಾರೆ ಸ್ಥಾಪನೆ ಮಾಡ್ತಾರೆ. ರೆಡ್ ಕ್ರಾಸ್ ಸಂಸ್ಥೆ ಸ್ಥಾಪಕ ಮಾಡಿದರೆ JH ಹುನೈಟ್. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ಜಿನಿವಾದಲ್ಲಿದೆ. ಇದರ ಕಾರ್ಯ ಸಾಧನೆಗಾಗಿ 1917,
1944, 1963 ಈ ವರ್ಷಗಳಲ್ಲಿ ವಿಶ್ವದ ಅತ್ಯಂತ ಶ್ರೇಷ್ಠ ಪುರಸ್ಕಾರವಾದಂತಹ ನೋಬೆಲ್ ಪ್ರಶಸ್ತಿಯನ್ನು ಕೂಡ ನೋಡಿದೆ ಪಡ್ಕೊಂಡಿದೆ. ಇಲ್ಲಿ ಏನು ಕೇಳ್ತಾರೆ ಅಂತಂದರೆ ರೆಡ್ ಕ್ರಾಸ್ ಸಂಸ್ಥೆ ಯಾವಾಗ ಸ್ಥಾಪನೆ ಅಂತಂದರೆ 1859. ಯಾರು ಸ್ಥಾಪನೆ ಮಾಡಿದ್ರು ಅಂದರೆ JH ಹುನೈಟ್ ಅವರು ಸ್ಥಾಪನೆ ಮಾಡಿದರೆ. ಇದರ ಕೇಂದ್ರ ಹೆಸರು ಹೇಳಿದ್ದಾರೆ ಅಂದರೆ ಜಿನಿವಾದಲ್ಲಿದೆ. ಇದರ ಕಾರ್ಯಸಾಧನೆಗಾಗಿ 1917, 1944, 1963ರಲ್ಲಿ ವಿಶ್ವದ ಏನು ಶ್ರೇಷ್ಠ ಪ್ರಶಸ್ತಿ ಇದೆ ನೋಬೆಲ್ ಪ್ರಶಸ್ತಿ ಏನು ಮಾಡಿದೆ ಈ ಒಂದು ಸಂಸ್ಥೆ ಪಡ್ಕೊಂಡಿದೆ. ಭಾರತದಲ್ಲಿ ಯಾವಾಗ ಸ್ಥಾಪನೆ ಆಯಿತು ಹಾಗಾದರೆ ರೆಡ್ ಕ್ರಾಸ್ ಸಂಸ್ಥೆ ಅಂದರೆ 1920ರಲ್ಲಿ ಭಾರತದಲ್ಲಿ ಸ್ಥಾಪನೆ ಆಗ್ತೈತೆ. ದೆಹಲಿಯಲ್ಲಿ ಇದರ ಪ್ರಧಾನ ಕಚೇರಿಯನ್ನು ನೋಡ್ತೀವಿ ನಾವು. ಭಾರತದ ರಾಷ್ಟ್ರಪತಿಗಳು ಈ ಸಂಸ್ಥೆಯ ಅಧ್ಯಕ್ಷರಾಗಿ, ಆರೋಗ್ಯ ಸಚಿವರು ಕಾರ್ಯನಿರ್ವಾಹಕ ಮಂಡಳಿಯ ಅಧ್ಯಕ್ಷರಾಗಿರ್ತಾರೆ. ಈ ಸಂಸ್ಥೆಯ ಅಧ್ಯಕ್ಷರು ಯಾರಂದರೆ ರಾಷ್ಟ್ರಪತಿಗಳು, ಆರೋಗ್ಯ ಸಚಿವರು ಆರೋಗ್ಯ ಸಚಿವರು ಏನು ಮಾಡ್ತಾರೆ ಕಾರ್ಯನಿರ್ವಾಹಕರಾಗಿ ಇದರದೊಂದು ಕಾರ್ಯನಿರ್ವಾಹಕರಾಗಿ ಕೆಲಸವನ್ನು ಮಾಡ್ತಾರೆ. ಕರ್ನಾಟಕದಲ್ಲಿ ಯಾವಾಗ ಸ್ಥಾಪನೆ ಆಯಿತು ಅಂತಂದರೆ ಅದು 1921ರಲ್ಲಿ. ಪ್ರಪಂಚದಲ್ಲಿ ಯಾವಾಗ ಸ್ಥಾಪನೆ ಆಯಿತು ಅಂತಂದರೆ 1859. ಭಾರತದಲ್ಲಿ ಕೇಳಿದ್ರೆ 1920, ಕರ್ನಾಟಕದಲ್ಲಿ ಕೇಳಿದ್ರೆ 1921. ಸೇವಾರೋಗ್ಯದ ಒಂದು ಪ್ರಗತಿಯಾಗಿ ಏನು ಮಾಡ್ತೀವಿ ಕೆಲಸವನ್ನು ಇದು ಮಾಡ್ತೈತೆ. ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿಯೂ ಇದರ ಉಪಶಾಖೆಗಳಿದ್ದಾವೆ. ತಾಲೂಕು ಮಟ್ಟದಲ್ಲಿ ಸ್ಥಳೀಯ ಶಾಖೆಗಳು ಕೂಡ ಏನು ಮಾಡ್ತಾಯಿದ್ದಾವೆ ಕೆಲಸವನ್ನು ಮಾಡ್ತಾಯಿದ್ದಾವೆ. ಈ ಸಂಸ್ಥೆ ಸರ್ಕಾರದ ಅಧೀನದಲ್ಲಿದ್ದರೂ ಸಂಪೂರ್ಣವಾಗಿ ಏನು ಮಾಡಿದೆ ಇದು ಸ್ವತಂತ್ರವಾದಂಥ ಒಂದು ಸಂಸ್ಥೆ ಈ ಒಂದು ರೆಡ್ ಕ್ರಾಸ್ ಸಂಸ್ಥೆ ಆಗಿರ್ತೈತೆ. SNIPES ಇದರ ನಾವು ನೋಡ್ರಿ, ದ ಸೊಸೈಟಿ ಫಾರ್ ದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫಿಸಿಕಲ್ ಎಜುಕೇಷನ್ ಸ್ಪೋರ್ಟ್ಸ್. ಇದು ಯಾವಾಗ ಸ್ಥಾಪನೆ ಆಯಿತು ಅಂತಂದರೆ 1966ರಲ್ಲಿ ಸ್ಥಾಪನೆ ಆಗ್ತೈತೆ. ಗ್ವಾಲಿಯರ್ನ ರಾಣಿ ಲಕ್ಷ್ಮೀಬಾಯಿ ದೈಹಿಕ ಶಿಕ್ಷಣ ತರಬೇತಿ ಮಹಾವಿದ್ಯಾಲಯ ಹಾಗೂ ಪಂಜಾಬ್ ರಾಜ್ಯದ ಪಟಿಯಾಲದಲ್ಲಿರುವಂತಹ ನೇತಾಜಿ ಸುಭಾಷ್ ರಾಷ್ಟ್ರೀಯ ಕ್ರೀಡಾ ತರಬೇತಿ ಸಂಸ್ಥೆ ಇವುಗಳ ಆಡಳಿತ ಹೊಣೆಗಾರಿಕೆಯನ್ನು ನೋಡಿಕೊಳ್ಳುವ ಉದ್ದೇಶದಿಂದ ಸ್ವಯಂ ಆಡಳಿತ ಹೊಂದಿರುವಂತಹ ಒಂದು ಸಂಸ್ಥೆ ಅಂದರೆ ಸ್ನ್ಯಾಪ್ಸ್ ಅಂತೇಳಿ ಕರಿತೀವಿ. ಇದು 1966ರಲ್ಲಿ ನೂತನವಾಗಿ ಏನಾಗ್ತೈತೆ ಸ್ಥಾಪನೆಗೊಳ್ತೈತೆ. ಈ ಸಂಸ್ಥೆಯ ಮುಖ್ಯ ಕರ್ತವ್ಯ ರಾಷ್ಟ್ರದ ತುಂಬೆಲ್ಲ ಏನಾಗ್ತೈತೆ ಕ್ರೀಡಾ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಿ ಕ್ರೀಡಾಪಟುಗಳಿಗೆ ಉತ್ತಮ ತರಬೇತಿಯನ್ನು ನೀಡಿ ರಾಷ್ಟ್ರದ ಕ್ರೀಡಾ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಸಾಧಿಸಲು ಮಾಡಲಾಗ್ತದೆ ಪ್ರಯತ್ನ ಮಾಡ್ತಾಯಿರ್ತೈತೆ. ಈ ಸಮಿತಿಯ ಕ್ರೀಡಾಪಟುಗಳು ತರಬೇತಿಗಳ ವಿಭಾಗಕ್ಕೆ ಗೌರವ ಕಾರ್ಯದರ್ಶಿಗಳಾಗಿ ಪಟಿಯಾಲದ ನೇತಾಜಿ ಸುಭಾಷ್ ಕ್ರೀಡಾ ಸಂಸ್ಥೆ ನಿರ್ದೇಶಕರಾಗಿ ಏನಾಗ್ತಾರೆ ನೇಮಕ ಮಾಡ್ತಾರೆ. ದೈಹಿಕ ಶಿಕ್ಷಣ ವಿಭಾಗಕ್ಕೆ ಗ್ವಾಲಿಯರ್ನ ರಾಣಿ ಲಕ್ಷ್ಮೀಬಾಯಿ ದೈಹಿಕ ಶಿಕ್ಷಣ ಒಂದು ಮಹಾವಿದ್ಯಾಲಯದ ಮುಖ್ಯಸ್ಥರನ್ನು ಈ ಒಂದು ಸಮಿತಿಗೆ ಗೌರವ ಕಾರ್ಯದರ್ಶಿಗಳಂತೇಳಿ ನೇಮಕ ಮಾಡ್ತಾರೆ. ಇವರುಗಳ ಒಂದು ಕಾರ್ಯನಿರ್ವಹಣೆಯೊಂದಿಗೆ ಇವರು ಕೆಲಸ ಮಾಡೋದರೊಂದಿಗೆ ಈ ಸಮಿತಿಯು ಕೇಂದ್ರ ಸರ್ಕಾರಕ್ಕೆ ಏನು ಮಾಡುತ್ತೆ ದೈಹಿಕ ಶಿಕ್ಷಣ ತರಬೇತಿ ವಿವರಗಳ ಬಗ್ಗೆ, ತರಬೇತಿ ಸಂಸ್ಥೆಗಳು ಪಡೆಯುತ್ತಿರುವ ಧನ ಸಹಾಯದ ಬಗ್ಗೆ ಮತ್ತು ಕ್ರೀಡಾ ಸೌಲಭ್ಯಗಳ ಬಗ್ಗೆ ಮುಂತಾದವುಗಳನ್ನು ಏನು ಮಾಡ್ತೈತೆ ಇದು ಸಲಹೆಯನ್ನು ನೀಡ್ತೈತೆ. 1970ರಲ್ಲಿ ಪ್ರಾರಂಭಗೊಂಡಂತಹ ನ್ಯಾಷನಲ್ ಪ್ರೈಸ್ ಮನಿ ಕಾಂಪಿಟೇಷನ್ ಯೋಜನೆಯು ಅದರ ಯೋಜನೆ ಅಡಿಯಲ್ಲಿ ಏನು ಮಾಡ್ತದೆ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಡುವ ಹಾಗೂ ವಿವಿಧ ಕ್ರೀಡಾ ತರಬೇತಿಗಳಿಗೆ ಸಂಬಂಧಪಡುವ ಪುಸ್ತಕಗಳು ಹಾಗೂ ಲೇಖನಗಳ ಬಗ್ಗೆ ಏನು ಮಾಡ್ತೈತೆ ಸಲಹೆಗಳನ್ನು ಕೂಡ ಇದು ನೀಡ್ತಾಯಿತ್ತು. ಯಾವುದು ಸ್ನ್ಯಾಪ್ಸ್. 1960ರಲ್ಲಿ ಸ್ಥಾಪನೆಗೊಂಡಂತಹ ಸ್ನ್ಯಾಪ್ಸ್ ಯಾವಾಗ ಸ್ಥಾಪನೆ ಆಯ್ತು ಅಂದರೆ 1966ರಲ್ಲಿ ಸ್ಥಾಪನೆ ಆಗ್ತೈತೆ. ಈ ಒಂದು ಸ್ನ್ಯಾಪ್ಸ್ ಸಮಿತಿಯ ಕ್ರೀಡಾ ಕ್ಷೇತ್ರದ ವಿವಿಧ ರಂಗಗಳಲ್ಲಿ ಕಾರ್ಯ ಮಾಡ್ತಾ ಏನು ಮಾಡ್ತಿತ್ತು 1987ರಲ್ಲಿ ನೂತನವಾಗಿ ಪ್ರಾರಂಭಗೊಂಡಂತಹ ಭಾರತ ಕ್ರೀಡಾ ಪ್ರಾಧಿಕಾರದ ಜೊತೆ ತನ್ನ ಎಲ್ಲ ಕರ್ತವ್ಯಗಳು ಸಮಾವೇಶಗೊಳಿಸಿ ಅದರ ಜೊತೆಯಲ್ಲಿಯೇ ಸಂಯುಕ್ತವಾಗಿ ಕ್ರೀಡಾ ಕ್ಷೇತ್ರದ ವಿವಿಧ ರಂಗಗಳಲ್ಲಿ ತನ್ನ ಕಾರ್ಯಾಚರಣೆಯನ್ನು ಕೂಡ ಏನು ಮಾಡ್ತಿತ್ತು ಮುಂದುವರಿಸ್ಕೊಂಡು ಹೋಗಿದೆ. ಇದು ಯಾವುದು ಸ್ನ್ಯಾಪ್ಸ್. ಈಗ ರಾಷ್ಟ್ರೀಯ ಭಾವೈಕ್ಯತೆ ರವೀಂದ್ರನಾಥ್ ಟ್ಯಾಗೋರ್ ಅವರ ಹೇಳಿಕೆ ಈ ರೀತಿ ಇರ್ತದೆ. ಇದು ಭಾರತದ ವಿವಿಧ ಧರ್ಮಗಳನ್ನು ಒಂದು ಕಮಲದ ಹೂವಿಗೆ ಹೋಲಿಸಿದ್ದಾರೆ. ಕಮಲದ ಹೂವಿನ ಯಾವುದೇ ಒಂದು ದಳವನ್ನು ಕಿತ್ತರೂ ಅದು ಹೇಗೆ ಹೂವಿನ ಸೌಂದರ್ಯಕ್ಕೆ ಏನಾಗ್ತೈತೆ ಹಾನಿ ಆಗ್ತೈತೋ ಹಾಗೆ ಭಾರತದ ಯಾವುದೇ ಧರ್ಮ ಭಾಷೆ ಸಂಸ್ಕೃತಿಯನ್ನು ಕಡೆಗಣಿಸದೆ ಭಿನ್ನತೆಯಲ್ಲಿ ಏಕತೆಯನ್ನು
ತರಬೇಕೆ ಅಂಥೇಳಿ ಈ ಒಂದು ರಾಷ್ಟ್ರೀಯ ಭಾವೈಕ್ಯತೆ ತಿಳಿಸ್ತೈತೆ. ಈಗ NSNIS ನೇತಾಜಿ ಸುಭಾಷ್ ಚಂದ್ರ ಬೋಸ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್, ಇದು 1961ರಲ್ಲಿ ಸ್ಥಾಪನೆ ಆಗ್ತೈತೆ. ಕ್ರೀಡಾಕೂಟ ಸಂಘಟಿಸಲು ಅವಶ್ಯವಿರುವ ಕ್ರೀಡಾ ಸೌಲಭ್ಯಗಳನ್ನು ಒದಗಿಸಲು ಹಾಗೂ ಕ್ರೀಡಾಪಟುಗಳಿಗೆ ಉತ್ತೇಜನ ನೀಡುವ ಸಲುವಾಗಿ ರಾಷ್ಟ್ರೀಯ ಕ್ರೀಡಾ ಕ್ಷೇತ್ರಕ್ಕೆ ಏನು ಮಾಡ್ತಾಯಿದೆ, ಪ್ರತಿಭಾವಂತರನ್ನು ತರಬೇತಿದಾರರನ್ನು ಒದಗಿಸುವಂತಹ ಹಾಗೂ ತಾಂತ್ರಿಕ ಸಮರ್ಥತೆಯನ್ನು ಸುಧಾರಿಸುವ ಉದ್ದೇಶದಿಂದ 1961ರಲ್ಲಿ ಏನಾಗ್ತೈತೆ, ಇದು ಪಟಿಯಾಲದಲ್ಲಿ NIS ಏನಾಗ್ತೈತೆ, ಸ್ಥಾಪನೆ ಆಗ್ತೈತೆ. 1974ರಲ್ಲಿ ಗಾಂಧಿನಗರ್, ಬೆಂಗಳೂರು, ಕಲ್ಕತ್ತಾ ಮುಂತಾದ ನಗರಗಳಲ್ಲಿ NIS ಪ್ರಾದೇಶಿಕ ತರಬೇತಿ ಕೇಂದ್ರಗಳನ್ನು ಕೂಡ ಏನಾಗ್ತೈತೆ, ಸ್ಥಾಪನೆ ಮಾಡಲಾಗ್ತೈತೆ. ಪಟಿಯಾಲದ ಮೋತಿಬಾಗ್ ಅರಮನೆಯಲ್ಲಿ ಈ ಸಂಸ್ಥೆಗೆ ಸಂಬಂಧಪಡುವಂತಹ ಎಲ್ಲ ಆಡಳಿತ ಕಾರ್ಯಗಳು ಕೂಡ ಏನಾಗ್ತೈತೆ, ನಡೀತೈತೆ. 350 ಎಕರೆ ಪ್ರದೇಶದಲ್ಲಿ ವಿವಿಧ ಕ್ರೀಡೆಗಳ ತರಬೇತಿಗಾಗಿ ಬೇಕಾಗಿರುವ ಎಲ್ಲ ಆಟದ ಮೈದಾನಗಳು, ಆಧುನಿಕ ಈಜುಕೊಳ, ವ್ಯಾಯಾಮ ಮಂದಿರ, ಒಳಾಂಗಣ ವ್ಯಾಯಾಮ ಮಂದಿರ, ಶಿಕ್ಷಣಕ್ಕೆ ದೈಹಿಕ ಶಿಕ್ಷಣದ ಉನ್ನತ ವ್ಯಾಸಂಗಕ್ಕಾಗಿ ಹಾಗೂ ಸಂಶೋಧನೆ ಕಾರ್ಯಗಳಿಗಾಗಿ ಅವಶ್ಯವಿರುವಂತಹ ಭವ್ಯ ಗ್ರಂಥಾಲಯ ಹಾಗೂ ಪ್ರಯೋಗಶಾಲೆ ಮುಂತಾದ ಸೌಲಭ್ಯಗಳನ್ನು ಹೊಂದಿದೆ. ಈ ಸಂಸ್ಥೆಯ ಪ್ರತಿಭಾವಂತ ಕ್ರೀಡಾಪಟುಗಳನ್ನು ತರಬೇತಿದಾರನಾಗಿ ಸಿದ್ಧಪಡಿಸಲು ಅನೇಕ ತರಬೇತಿಗಳನ್ನು ಕೂಡ ನಡೆಸಲಾಗ್ತದೆ. ಅವರಿಗೆ ಮುಖ್ಯವಾದವು ಯಾವ ತರಬೇತಿ ಕೇಂದ್ರಗಳು ಯಾವುದಂದರೆ ಡಿಪ್ಲೊಮಾ ಇನ್ ಸ್ಪೋರ್ಟ್ಸ್, ಮಾಸ್ಟರ್ ಆಫ್ ಸ್ಪೋರ್ಟ್ಸ್, ಡಿಪ್ಲೊಮಾ ಇನ್ ಸ್ಪೋರ್ಟ್ಸ್ ಆ್ಯಂಡ್ ಮೆಡಿಸನ್ ಮುಂತಾದವುಗಳನ್ನು ಏನು ಮಾಡಲಾಯಿತು, ತರಬೇತುದಾರರ ಕ್ರೀಡಾ ತಾಂತ್ರಿಕತೆ ಮತ್ತು ವೈದ್ಯಕೀಯ ಜ್ಞಾನದ ಒಂದು ಅಭಿವೃದ್ಧಿಗಾಗಿ ಏನು ಮಾಡಲಾಗ್ತೈತಿ, ಎಲ್ಲ ಸ್ಥಾಪನೆ ಮಾಡಲಾಗ್ತೈತಿ. ಅಂತಾರಾಷ್ಟ್ರೀಯ ಸ್ಪರ್ಧೆಗಳಲ್ಲಿ ಸಂಘಟನೆ ಮಾಡುವ ಎಲ್ಲ ಅಧಿಕೃತವಾಗಿ ಮನ್ನಣೆ ಪಡೆದಂತಹ ಪ್ರಮುಖ ಆಟಗಳ ಮೇಲೆ ಡಿಪ್ಲೊಮಾ ಪದವಿಯನ್ನು ಕೂಡ ನಡೆಸ್ತೀವಿ. ಈ ಸಂಸ್ಥೆಯು ಕ್ರೀಡಾ ವಿಜ್ಞಾನದ ವಿಭಾಗವನ್ನು ಕೂಡ 1980ರಲ್ಲಿ ಏನಾಗ್ತೈತೆ, ಪ್ರಾರಂಭ ಆಯ್ತೈತೆ. ಹಾಗೂ ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಯುವ ಕ್ರೀಡಾ ಒಂದು ಪ್ರತಿಭೆಗೆ ಸಹಾಯಕವಾಗುವಂತಹ ಭಾರತ ಸರ್ಕಾರ ಪ್ರಾಧಿಕಾರದ ಒಂದು ಸಂಸ್ಥೆಗಳು ಕೊಡುವಂತಹ ಸ್ಪೋರ್ಟ್ಸ್ ಸ್ಕಾಲರ್ಶಿಪ್ ಸ್ಕೀಮನ್ನು ಕೂಡ ಏನಾಗ್ತೈತೆ, ಪ್ರಾರಂಭ ಮಾಡಲಾಗ್ತೈತೆ. NIS ಡಿಪ್ಲೊಮಾ ಕೋರ್ಸ್ ಪ್ರವೇಶ ಪಡೆಯಲು ಕ್ರೀಡಾಪಟುಗಳು ರಾಷ್ಟ್ರದ ಯಾವುದೇ ವಿಶ್ವವಿದ್ಯಾಲಯವನ್ನು 3 ಬಾರಿ ಪ್ರತಿನಿಧಿಸಿರಬೇಕು. ಜೊತೆಯಲ್ಲಿ ಅವರು ಪದವೀಧರರಾಗಿರಬೇಕು. ದೈಹಿಕ ಶಿಕ್ಷಣದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಹೊಂದಿದವರು ವಿಶ್ವವಿದ್ಯಾಲಯವನ್ನು ಏನು ಮಾಡ್ತಾರೆ, 1 ಸಲ ಪ್ರತಿನಿಧಿಸಿರಬೇಕು. ಕ್ರಿಕೆಟ್ ಆಟಗಾರರು ಮಾತ್ರ ಕನಿಷ್ಠ ಪಕ್ಷ ಯಾವುದೇ ರಾಜ್ಯದ ರಣಜಿ ಆಟಗಾರರಾಗಿರಬೇಕು ಅಥವಾ ದೇವದರ್ ಟ್ರೋಫಿಯಲ್ಲಿ ಭಾಗವಹಿಸಿರಬೇಕು. ಮತ್ತು NIS ತರಬೇತಿ ಕೂಡ ಪಡೆಯಲು ಏನಾಗಿರ್ತಾರೆ, ಅವರು ಅರ್ಹರಾಗಿರ್ತಾರೆ. ಇಷ್ಟು ಏನಾಯ್ತಂದರೆ NIS ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ದೀವಿ. ಒಟ್ಟು ಇಲ್ಲಿಗೆ 10 ನಾವೇನು ಮಾಡಿದ್ದೀವಿ, ಒಂದು ಯೋಜನೆಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಮುಂದಿನ ತರಗತಿಯಲ್ಲಿ ನಾನು ಪಾಠ ಮಾಡ್ತೀನಿ. ಇದು ಯಾಕೆಂದರೆ ಇವು ಸ್ವಲ್ಪ ನೆನ್ಪಿಟ್ಕೊಳ್ಬೇಕು ನಾವು ನೀಟಾಗಿ. ಅದಕ್ಕೋಸ್ಕರ ಇನ್ನೊಂದು ಪಾಠ ಮಾಡಿ ಆಮೇಲೆ ಮೇಲೆ MCQ ಕೂಡ ನೋಡೋಣ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಪೂರ್ವ ಸಿದ್ಧತೆ ಮಾಡ್ಕೊಳ್ತಿದ್ರೆ ಅವ್ರ ಈ ಒಂದು ತರಗತಿಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.